ಇನ್ನು ಬಿಜೆಪಿ ಮನೆಯಲ್ಲೇ ರೆಬೆಲ್ಸ್ ಗಳಿಗೆ ಎಲ್ಲೋ ಒಂದ್ ಕಡೆ ಬಿಸಿ ತಟ್ಟಿದ್ಯಾ ಅನ್ನೋ ಗುಮಾನಿ ವ್ಯಕ್ತ ಆಗೋದಕ್ಕೆ ಹಲವು ರೀತಿಯಾದಂತ ಬೆಳವಣಿಗೆಗಳು ನಡೀತಾ ಇದೆ. ಯಾಕಂತಂದ್ರೆ ನಿನ್ನೆ ತನಕನೂ ಕೂಡ ಮಾಧ್ಯಮದವರು ಕಂಡಂತ ಸಂದರ್ಭದಲ್ಲಿ BY ವಿಜಯೇಂದ್ರ ವಿರುದ್ಧವಾಗಿ ವಾಚಾಮಗೋಚರವಾಗಿ ವಾಗ್ದಾಳಿ ನಡೆಸ್ತಾ ಇದ್ದಂತಹ ಯತ್ನಾಳ್ ಅವರು ನಿನ್ನೆ ಇದ್ದಕ್ಕಿದ್ದಂತೆ ಮಾಧ್ಯಮಗಳ ಮೇಲೆ ಸಿಟ್ಟಾದ್ರು. ಇಲ್ಲಿ ಯಾಕೆ ಬರ್ತೀರಾ, ಅವ್ರ ಮನೆ ಹತ್ರ ಹೋಗಿ ಅನ್ನುವಂತ ರೀತಿಯಾಗಿ ಮಾತನಾಡಿದ್ರು. ಅದಾದ ನಂತರ ಅಲ್ಲಿ ಅವರನ್ನ ಇನ್ನುಳಿದಂತ ಅಕ್ಕಪಕ್ಕ ಇದ್ದಂತ ನಾಯಕರು ಸಮಾಧಾನ ಪಡಿಸೋಕು ನೋಡಿದ್ರೆ ಅವ್ರು ಸಮಾಧಾನ ಆಗ್ಲಿಲ್ಲ, ಬಹಳ ಫ್ರಸ್ಟ್ರೇಟ್ ಆಗಿದ್ದಾರೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಅದರ ಜೊತೆಗೇನೆ ಯತ್ನಾಳ್ ಅವರ ಬಣದಿಂದ ವಿಜಯೇಂದ್ರ ಅವರ ವಿರುದ್ಧವಾಗಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಸ್ಪರ್ಧೆ ಅನ್ನುವಂಥ ವಿಚಾರ ಏನಿತ್ತಲ್ಲ ಅದು ಕೂಡ ಬಹುತೇಕ ತಣ್ಣಗಾಗೋಗಿದೆ. ಯಾರ್ ಕ್ಯಾಂಡಿಡೇಟು ಮತ್ತೊಂದು ಇದು ಯಾವ ರೀತಿಯಾದ ಡಿಸ್ಕಷನ್ ಇಲ್ಲ, ಬಹುತೇಕ ಹಿಂದೆ ಸರಿದಿದ್ದಾರೆ ವಿಜಯೇಂದ್ರ ವಿರುದ್ಧವಾಗಿ ಕ್ಯಾಂಡಿಡೇಟ್ ಅನ್ನ ನಿಲ್ಲಿಸುವಂತ ನಿಟ್ಟಿನಲ್ಲಿ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇದೆಲ್ಲದರ ನಡುವೆ ಇವತ್ತು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳಿದ್ದಂತಹ ಯತ್ನಾಳ್ ಅವರು ಅಲ್ಲಿ ಕೆಲ ಫೈಲ್ಗಳನ್ನೆಲ್ಲ ದೇವಿಯ ಮುಂದೆ ಇಟ್ಟು ಬಹಳ ಸುಮಾರು 1 ಲಕ್ಷ ರೂಪಾಯಿಯಷ್ಟು ಕಾಣಿಕೆಯನ್ನ ಹಾಕಿ ಹರಕೆ ತೀರಿಸಿದ್ದಾರೆ. ಆ ಸಂದರ್ಭದಲ್ಲಿ ವಿಜಯೇಂದ್ರ ಅಂತ ಕೆಲವರು ಘೋಷಣೆ ಕೂಗಿದ್ರು, ಅದಕ್ಕೂ ಕೂಡ ರಿಯಾಕ್ಟ್ ಮಾಡಿಲ್ಲ ಯಾರು ಯತ್ನಾಳ್ ಅವರು. ಇದೆಲ್ಲವೂ ಕೂಡ ಬಹಳ ರೆಬೆಲ್ಸ್ ಟೀಮ್ ತಣ್ಣಗಾದಂತ ರೀತಿಯಾದಂತ ವಾತಾವರಣ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಹುಶಃ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಇಂದ ಬಿಸಿ ತಟ್ಟಿದೆ ಅನ್ನುವಂಥ ರೀತಿಯಾಗಿಯೂ ಚರ್ಚೆ ಆಗ್ತಾ ಇದೆ. ಇದೆಲ್ಲದರ ನಡುವೆನೆ ಪ್ರಹ್ಲಾದ್ ಜೋಶಿ ಅವರನ್ನ ಇವತ್ತು ಜನಾರ್ದನ್ ರೆಡ್ಡಿ ಅವರು ಭೇಟಿಯಾಗಿರುವಂತ ಸಂಗತಿ ಇದೆಯಲ್ಲ, ಇದೀಗ ಆಲ್ರೆಡಿ 10 ಪುಕಾರ್ಗಳಿದೆಯಲ್ಲ, ಆ ಪುಕಾರ್ಗಳಿಗೆಲ್ಲ ರೆಕ್ಕೆ ಪುಕ್ಕ ಕೊಟ್ಟಂತಾಗಿದೆ. ಚಾಮುಂಡಿ ಬೆಟ್ಟಕ್ಕೆ ಹೋದಾಗಲೇ ಗೊತ್ತಾಯ್ತು ನಂಗೆ ಒಳ್ಳೇದಾಗ್ತದೆ ಅಂತೇಳಿ. ರೆಬೆಲ್ಸ್ ರಾಜ್ಯ ಬಿಜೆಪಿಯಲ್ಲಿ ಅಂತರ್ಯುದ್ಧದ ಜ್ವಾಲೆ ಗೋಚರವಾಗುವಂತೆ ಮಾಡಿದ್ದ ನಾಯಕರ ತಂಡ. ಯತ್ನಾಳ್, ರಮೇಶ್ ಜಾರಕಿಹೊಳಿ, ಪ್ರತಾಪ ಸಿಂಹ, BP ಹರೀಶ್, GM ಸಿದ್ದೇಶ್ವರ ಸೇರಿದಂತೆ ಒಂದಷ್ಟು ನಾಯಕರು ತಮ್ಮದೇ ಪಡೆ ಕಡ್ಕೊಂಡು ವಿಜಯೇಂದ್ರ ವಿರುದ್ಧ ಗುಡುಗುತ್ತಾ ಬರ್ತಿದ್ದಾರೆ. ಅದರಲ್ಲೂ ಯತ್ನಾಳ್ ಅಂತೂ ನಾನು ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂತ ಬಹಿರಂಗವಾಗಿ ಹೇಳಿದ್ದೂ ಉಂಟು. ಇಂಥ ಬೆಳವಣಿಗೆ ನಡುವೆ ಯತ್ನಾಳ್ಗೆ ಹೈಕಮಾಂಡ್ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟಿದ್ದೇ ತಡ ಯತ್ನಾಳ್ ಆಕ್ರೋಶ ಭರಿತ ಮಾತುಗಳಲ್ಲಿ ಕೊಂಚ ಧ್ವನಿ ಬದಲಾಗಿದೆ. ವಿಜಯೇಂದ್ರ ವಿರುದ್ಧ ಟೀಕೆಗಳು ಬರ್ತಿವೆ ಹೊರತು ಚುನಾವಣೆ ಬಗ್ಗೆ ಸೊಲ್ಲೆ ಎತ್ತುತ್ತಿಲ್ಲ. ಹೀಗಾಗಿ ರಾಜ್ಯಾಧ್ಯಕ್ಷ ಚುನಾವಣೆ ರೇಸ್ನಿಂದ ರೆಬೆಲ್ಸ್ ತಂಡ ಹಿಂದೆ ಸರಿದ ಬಗ್ಗೆ ಮಾಹಿತಿ ಇದೆ. ಹಾಗಾದ್ರೆ ರೆಬೆಲ್ಸ್ ಸೈಲೆಂಟ್ ಹಿಂದಿರುವ ಕಾರಣ ಏನು ಅಂತೀರಾ? ಅದನ್ನೇ ಎಳೆ ಎಳೆಯಾಗಿ ತೋರಿಸ್ತೀವಿ ನೋಡಿ. ರಾಜ್ಯದಲ್ಲಿ ಈವರೆಗೂ ನಡೆದ ರಾಜ್ಯಾಧ್ಯಕ್ಷ ಚುನಾವಣೆಗೆ ಅವಿರೋಧ ಆಯ್ಕೆ ಮಾಡಲಾಗಿದೆ. ಹೀಗಿರುವಾಗ 37 ಸಂಘಟನಾತ್ಮಕ ಜಿಲ್ಲೆಗಳ ಪೈಕಿ 25 ಜಿಲ್ಲಾಧ್ಯಕ್ಷರ ಆಯ್ಕೆ ಪೂರ್ಣಗೊಂಡಿದೆ. ಆಯ್ಕೆಯಾದ ಅಷ್ಟು ಜಿಲ್ಲಾಧ್ಯಕ್ಷರು ವಿಜಯೇಂದ್ರ ಪರ ಮತ ಹಾಕೋ ಸಾಧ್ಯತೆ ಇದೆ. ಉಳಿದ 15 ಜಿಲ್ಲೆಗಳ ಚುನಾವಣೆ ನಡೆಸೋದಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಒಂದ್ ವೇಳೆ ಚುನಾವಣೆ ನಡೆಸಿದ್ರೆ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಗೆಲ್ಲುವ ಸಾಧ್ಯತೆಯೇ ಹೆಚ್ಚು. ಯತ್ನಾಳ್ ಟೀಮ್ ಬಗ್ಗೆ ವರಿಷ್ಠರು ಮೌನ ವಹಿಸಿರೋದು, ರಾಜ್ಯದ ತಟಸ್ಥ ನಾಯಕರಿಂದಲೂ ಅಸಹಕಾರದಿಂದಾಗಿ ಯತ್ನಾಳ್ ಟೀಮ್ ಒಂದ್ ರೀತಿ ಒಂಟಿಯಾಗಿದ್ಯಂತೆ. ಹೀಗಾಗಿ ರಾಜ್ಯಾಧ್ಯಕ್ಷ ಚುನಾವಣೆಯಲ್ಲಿ ಯತ್ನಾಳ್ ಮತ್ತು ಟೀಮ್ಗೆ ಸೋಲುವ ಆತಂಕ ಶುರುವಾಗಿದೆ. ಇದೇ ಕಾರಣಕ್ಕೆ ಚುನಾವಣೆಗೆ ಸ್ಪರ್ಧಿಸದೇ ಇರೋದಕ್ಕೆ ಯತ್ನಾಳ್ ಬಣ ತೀರ್ಮಾನಿಸಿರೋ ಬಗ್ಗೆ ಮಾಹಿತಿ ಇದೆ. ಇಷ್ಟೆಲ್ಲ ರಾಜಕೀಯ ಹೈಡ್ರಾಮಾಗಳ ನಡುವೆ ಇವತ್ತು ಯತ್ನಾಳ್ ದಿಢೀರ್ ಎಂಬಂತೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ್ರು. ಚಾಮುಂಡಿ ತಾಯಿಗೆ ಫೈಲ್ಗಳನ್ನ ಇಟ್ಟು ವಿಶೇಷ ಪೂಜೆ ಸಲ್ಲಿಸಿದ್ರು. ಇಷ್ಟೇ ಅಲ್ಲ, ಹುಂಡಿಗೆ 1 ಲಕ್ಷ ಹಣ ಹಾಕಿದ್ರು. ಪೂಜೆ ಬಳಿಕ ಯತ್ನಾಳ್ ದೇಗುಲದ ಬಳಿ ಬರ್ತಾ ಇದ್ದ ಹಾಗೆ ಅಲ್ಲಿದ್ದ ವಿಜಯೇಂದ್ರ ಪರ ಅಭಿಮಾನಿಗಳು ಜೈ ವಿಜಯೇಂದ್ರ ಅಂತ ಘೋಷಣೆ ಕೂಗಿದ್ರು. ಆದ್ರೆ ಯತ್ನಾಳ್ ಯಾವುದೇ ರಿಯಾಕ್ಷನ್ ಕೊಡದೆ ಮುಂದೆ ಸಾಗಿದ್ರು. ಇನ್ನು ಯತ್ನಾಳ್ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಹಿಂದೆ ಸರಿದಿದ್ದಾರೆ ಎನ್ನಲಾದ ವಿಚಾರವಾಗಿ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿದ್ರು. ಚಾಮುಂಡಿ ಬೆಟ್ಟಕ್ಕೆ ಹೋದಾಗಲೇ ಗೊತ್ತಾಯ್ತು ಅಂತ ಹೇಳಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಹೋದಾಗಲೇ ಗೊತ್ತಾಯ್ತು ನಂಗೆ ಒಳ್ಳೇದಾಗ್ತದೆ ಅಂತೇಳಿ. ಅತ್ತ ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ನಿವಾಸಕ್ಕೆ ಇವತ್ತು ಜನಾರ್ದನ್ ರೆಡ್ಡಿ ಭೇಟಿ ಕೊಟ್ಟಿದ್ರು. ಭೇಟಿ ಬಳಿಕ ಮಾತನಾಡಿದ ರೆಡ್ಡಿ, ಮೊಮ್ಮಗನ ನಾಮಕರಣಕ್ಕೆ ಕರೆಯೋಕೆ ಬಂದಿದ್ದೆ, ರಾಜಕೀಯದ ಬಗ್ಗೆ ಮುಂದೆ ಮಾತನಾಡ್ತೀನಿ, ಹೈಕಮಾಂಡ್ ಎಲ್ಲ ಗಮನಿಸ್ತಾ ಇದೆ ಅಂತ ಹೇಳಿದ್ರು. ರಾಜಕೀಯದ ಬಗ್ಗೆ ಈ ಸಂದರ್ಭದಲ್ಲಿ ಮಾತಾಡೋದು ಕರೆಕ್ಟ್ ಅಲ್ಲಮ್ಮ. ಇದು ನನ್ನ ವೈಯಕ್ತಿಕ ಒಂದು ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ ಬಂದಿರೋದು. ಹಾಗಾಗಿ ಮುಂದೆ ಆ ಸಂದರ್ಭ ಬಂದರೆ ಮಾತಾಡ್ತೀನಿ. ನಾನು ಯಾವುದೇ ರಾಜಕೀಯ ವಿಚಾರಗಳು ಇಲ್ಲ, ಪಕ್ಷದ ಹಿರಿಯರು ಡೆಲ್ಲಿ ಮಟ್ಟದಲ್ಲಿ ಅವರೇ ಎಲ್ಲದನ್ನು ಕೂಡ ಗಮನಿಸ್ತಾ ಇದ್ದಾರೆ. ಅವ್ರೇನು ನಿರ್ಧಾರಗಳು ತಗೊಳ್ತಾರೆ
ಒಬ್ಬ ಸಾಮಾನ್ಯ ಪಕ್ಷದ ಕಾರ್ಯಕರ್ತರಂತೆ ನಾವು ಆ ನಿಟ್ಟಲ್ಲಿ ಕೆಲಸ ಮಾಡೋದು ಬಿಟ್ಟು ಬೇರೆ ಏನೂ ಇಲ್ಲ. ಅದೇನೇ ಹೇಳಿ, ಬೂದಿ ಮುಚ್ಚಿದ ಕೆಂಡದಂತಿರುವ ಬಿಜೆಪಿಯಲ್ಲಿ ಬಹಿರಂಗ ಸಮರಕ್ಕಿಂತ ಒಳಸಮರ, ಒಳತಂತ್ರಗಳ ಆಟ ಜೋರಾಗೆ ನಡೀತಾ ಇದೆ. ಬ್ಯೂರೋ ರಿಪೋರ್ಟ್, TV9.